ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಮೊಹರಂ ಹಬ್ಬದ ಅಂಗವಾಗಿ ಶ್ರೀ ದ್ಯಾವಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಹಿರೇದೇವರ ಸವಾರಿಯನ್ನು ಹೊತ್ತ ಬಾಬುಸಾಬ್ ಚಕ್ಲಿಯವರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮಸ್ಥರು. ಮೊಹರಂ ನಿಮಿತ್ತ ಹಿರೇದೇವರ ಸವಾರಿ, ಬಾಬುಸಾಬ್ ಚಕ್ಲಿಯವರಿಂದ ಸಂಪ್ರದಾಯದ ಸೇವೆ ಮುಂದುವರಿಕೆ. ಕನಸು ನ್ಯೂಸ್ ಎರಡೋಣ. ಮೊಹರಂ ಹಬ್ಬದ ಅಂಗವಾಗಿ ಎರಡೋಣ ಗ್ರಾಮದಲ್ಲಿ ಪ್ರತಿವರ್ಷದಂತೆ ಈ ವರ್ಷವೂ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನಡೆದವು. ಕಳೆದ 2 ದಶಕಗಳಿಂದ ಮೊಹರಂ ಆಚರಣೆಯಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಬಾಬುಸಾಬ್ ಚಕ್ಲಿಯವರ ಕುಟುಂಬವು ಈ ವರ್ಷವೂ ಸಂಪ್ರದಾಯವನ್ನು ಮುಂದುವರಿಸಿದೆ. ಬಾಬುಸಾಬ್ ಚಕ್ಲಿಯವರ ತಂದೆಯವರು ಹಲವು ವರ್ಷಗಳಿಂದ ಹಿರೇದೇವರ ಸವಾರಿಯನ್ನು ಹೊತ್ತು ಸೇವೆ ಸಲ್ಲಿಸುತ್ತಾ ಬಂದಿದ್ದರು. ಅವರ ಪರಂಪರೆಯನ್ನು ಮುಂದುವರಿಸುತ್ತಿರುವ ಬಾಬುಸಾಬ್ ಚಕ್ಲಿಯವರು ಇದೀಗ ಹಿರೇದೇವರನ್ನು ಹೊತ್ತು ಸೇವೆ ಸಲ್ಲಿಸುತ್ತಿದ್ದು, ಮೊಹರಂ ಆಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ದೇವತೆ ಶ್ರೀ ದ್ಯಾವಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಮುಂದಿನ ಮೊಹರಂ ಹಬ್ಬದ ಅಂಗವಾಗಿ ಹಿರೇದೇವರ ಸವಾರಿಯನ್ನು ಹೊತ್ತು ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿ ಭಕ್ತಿಭಾವ ಮೆರೆದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಗುರುಹಿರಿಯರು, ಮುಖಂಡರು, ತೀರ್ಮಾನ ಕುಲಕರ್ಣಿ, ಮಾಲಿ ಪಾಟೀಲರು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು, ಮೊಹರಂ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡರು. ಮೊಹರಂ ಹಬ್ಬದ ಅಂಗವಾಗಿ ಶ್ರೀ ದ್ಯಾವಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಹಿರೇದೇವರ ಸವಾರಿಯನ್ನು ಹೊತ್ತ ಬಾಬುಸಾಬ್ ಚಕ್ಲಿಯವರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮಸ್ಥರು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.